ಅಂತೂ ಇಂತೂ ಇವತ್ತು ಟೈಮ್ ಕೂಡ ಬಂದಿದೆ ಇದಕ್ಕೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಕಿಚನ್ ಕ್ಲೀನ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ನಾನು ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಬುಕ್ ಮಾಡ್ಕೊಂಡಿದ್ದೆ, ಕಿಚನ್ ಆರ್ಗನೈಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು, ರೀಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಅದನ್ನೆಲ್ಲ ಫಿಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ಎಲ್ಲಿ ಬೇಕಿತ್ತು. ಅವರು ಫ್ರೀ ಇರ್ತಾ ಇರಲಿಲ್ಲ. ಆ್ಯಂಡ್ ಅವರು ಫ್ರೀ ಇರೋ ಟೈಮಲ್ಲಿ ಅವ್ರ ಮೂಡ್ ಸರಿ ಇರ್ತಿಲ್ಲ, ಮೀನ್ಸ್ ಅವ್ರ ಫಾದರ್ಗೆ ಹುಷಾರಿಲ್ಲದೆ ಇರೋ ಥರ ಆಗ್ತಿತ್ತಲ್ವ. ಸೊ ಹಾಗಾಗಿ ಇವತ್ತು ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಫ್ರೀ ಆಗಿದ್ರು, ಫಿಟ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದರು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಪಾತ್ರೆ ಸ್ಟ್ಯಾಂಡ್ ನೋಡ್ತಾ ಇದ್ದೀರಲ್ವ ಎಷ್ಟು ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಯಿತು. ಆ್ಯಂಡ್ ಇದನ್ನು ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಇದನ್ನೆಲ್ಲ ಫಿಟ್ ಮಾಡಿ ಕೊಟ್ಟರು. ನಾನು ಈ ಕಡೆ ಪಾತ್ರೆ ಸ್ಟ್ಯಾಂಡ್ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ನನಗೆ ಬಿಗ್ ಟಾಸ್ಕ್ ಆಗಿದ್ದು ಅಂತಂದರೆ ಇದೇನೆ. ಏನಕ್ಕೆ ಅಂತಂದರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಆ್ಯಂಡ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ಗಲೀಜಾಗಿಬಿಟ್ರೆ ತುಂಬ ಕಷ್ಟ. ಇದೆಲ್ಲ ಚಿಕ್ಕದಲ್ವಾ ಹೋಲಿರೋದು, ಸ್ಪೇಸ್ ಇರೋದು, ಅಲ್ಲಿ ನಾವು ಕೈ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ತುಂಬ ಟೈಮ್ ತೊಗೊಂಡ್ಬಿಡ್ತು ನನಗೆ. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಎಲ್ಲೆಲ್ಲ ಅವ್ರದ್ದು ಏನು ಸಪೋರ್ಟ್ ಬೇಕು, ಎಲ್ಲಿ ಅವ್ರದ್ದು ಫಿಟ್ಟಿಂಗ್ ಬೇಕು ಅಲ್ಲೆಲ್ಲ ಅವ್ರು ಮಾಡಿಕೊಟ್ರು. ಆ್ಯಂಡ್ ಫೈನಲಿ ಕ್ಲೀನ್ ಮಾಡಿಕೊಂಡು ನಾನು ಈ ಥರ ಶೀಟನ್ನು ಕೂಡ ತರಿಸ್ಕೊಂಡಿದ್ದೆ, ಇದ್ರ ಮೇಲ್ಗಡೆ ಪಾತ್ರೆ ಜೋಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ತೇವ ಆದ್ರೂ ಸ್ಟ್ಯಾಂಡ್ ತೇವ ಆಗಬಾರ್ದು. ಸ್ಟ್ಯಾಂಡ್ ತೇವ ಆದರೆ ಏನಾಗುತ್ತೆ ಗೊತ್ತಾ, ತುಕ್ಕು ಹಿಡಿಯೋ ಥರ ಆಗಿಬಿಡುತ್ತೆ. ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲೇ ನನಗೆ ಸಿಕ್ಕಾಪಟ್ಟೆ ಕೈ ನೋವು ಸ್ಟಾರ್ಟ್ ಆಗಿಬಿಡ್ತು. ಕಂಪ್ಲೀಟ್ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕಂತೂ ಇವತ್ತು ಆಗಲೇ ಇಲ್ಲ. ಆ್ಯಂಡ್ ಪಾಪನು ಕೂಡ ಮಲ್ಕೊಂಡೇ ಇರಲಿಲ್ಲ, ಪಾಪ ವೆಯ್ಟ್ ಮಾಡ್ತಾನೆ ಇದ್ದರು. ಸೊ ನಾನು ಈ ಕೆಲಸನ ಸ್ಟಾಪ್ ಮಾಡಿಬಿಟ್ಟೆ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಒಂದು ಸ್ಟೋರೇಜ್ ಬಾಕ್ಸ್ನು ಕೂಡ ತರಿಸ್ಕೊಂಡಿದ್ದೆ. ಇದನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಇವತ್ತಿನ ಕತೆ ಈ ರೀತಿ ಇತ್ತು. ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.